ಸಾಮ್ರಾಟ ದುರ್ಯೋಧನನ ಧರ್ಮ ಪತ್ನಿ ಭಾನುಮತಿಗೆ ಪ್ರತಿಯಾಗಿ ನಿನ್ನ ಧರ್ಮ ಪತ್ನಿ ದ್ರೌಪದಿಗಾಗಿ ಆಟವಾಡು. ಆಡಬೇಡಿ ಭ್ರಾತ ಯುಧಿಷ್ಠಿರ, ಇದು ಧರ್ಮವಲ್ಲ. ಪರಂಪರೆಯಲ್ಲಿ ಧರ್ಮ ಅವಶ್ಯವಾಗಿ ಇರುವುದು, ಆದರೆ ಎಲ್ಲ ಪರಂಪರೆಯು ಧರ್ಮವೇ ಆಗಿರುವುದಿಲ್ಲ. ಆಡಬೇಡಿ, ಇಲ್ಲವೇ ಮಹಾ ಸಂಗ್ರಾಮದ ಬೀಜ ಹಾಕಿದಂತಾಗುವುದು ಹಸ್ತಿನಾಪುರದ ಸಭೆಯಲ್ಲಿ. ಹನ್ನೆರಡು. ದಾಸ ಯುಧಿಷ್ಠಿರ ಪ್ರಣಾಮಗಳು. ನಿನ್ನ ಧರ್ಮ ಪತ್ನಿ ದ್ರೌಪದಿಯನ್ನು ಸೋತಿರುವೆ. ದುಶ್ಯಾಸನ, ಕರೆದುಕೊಂಡು ಬಾ ದಾಸಿ ದ್ರೌಪದಿಯನ್ನು ಈ ಸಭೆಗೆ. ಒಂದು ವೇಳೆ ಆ ಅಹಂಕಾರಿ ಸ್ತ್ರೀ ನನ್ನ ಆದೇಶವನ್ನು ಸ್ವೀಕರಿಸದಿದ್ದರೆ ಅವಳ ಕೇಶವನ್ನು ಹಿಡಿದು ಇಲ್ಲಿಗೆ ಎಳೆದುಕೊಂಡು ಬಾ. ದುಷ್ಟ, ನನ್ನ ಶಾಪ ನಿನ್ನನ್ನು ಭಸ್ಮಗೊಳಿಸುವುದು. ದುಷ್ಟ, ಬಿಡು ನನ್ನನ್ನು. ದುಶ್ಯಾಸನ, ಯಾವ ಕೈಗಳು ಪಾಂಚಾಲಿಯ ಪವಿತ್ರ ಕೇಶವನ್ನು ಸ್ಪರ್ಶ ಮಾಡಿದವೋ ನಾನು ಆ ಕೈಗಳನ್ನು ಕಿತ್ತಿ ಹಾಕುವೆ. ಇದು ನನ್ನ ಪ್ರತಿಜ್ಞೆ. ಬಾ ದಾಸಿ ದ್ರೌಪದಿ, ನನ್ನ ತೊಡೆಯ ಮೇಲೆ ಕುಳಿತುಕೋ. ಬಾ. ಮೂರ್ಖ ದುರ್ಯೋಧನ, ನಾನು ಯಜ್ಞದಿಂದ ಜನಿಸಿದ ಯಜ್ಞಸೇನಿ. ಹಾಗೂ ಅಗ್ನಿಯನ್ನು ಎಂದಿಗೂ ಕಟ್ಟಿ ಹಾಕಲಾಗುವುದಿಲ್ಲ. ನನ್ನನ್ನು ನೀನು ದಾಸಿ ಮಾಡಿಕೊಳ್ಳಲಾರೆ, ಏಕೆಂದರೆ ನಾನು ಅದನ್ನು ಸ್ವೀಕರಿಸುವುದಿಲ್ಲ. ನನಗೆ ಒಪ್ಪಿಗೆ ಇಲ್ಲ. ನಿನ್ನ ಸ್ವಾಮಿಯ ಆದೇಶ ಪಾಲಿಸುವುದಿಲ್ಲವೇ ನೀನು? ಸ್ವತಂತ್ರತೆ ಕಿತ್ತುಕೊಳ್ಳಲಾಗುವುದಿಲ್ಲ, ಆದರೆ ವಸ್ತ್ರವನ್ನಂತೂ ಕಿತ್ತುಕೊಳ್ಳಬಹುದಲ್ಲವೇ? ದುಶ್ಯಾಸನ, ಯಾವ ರೀತಿ ಇವಳು ಇಂದ್ರಪ್ರಸ್ಥದ ಸಭೆಯಲ್ಲಿ ಸಮಗ್ರ ಆರ್ಯವಸ್ತದ ಮುಂದೆ ನಮ್ಮನ್ನು ನಿಶಸ್ತ್ರ ಮಾಡಿಸಿದಳೋ, ಅದೇ ರೀತಿ ಇವಳನ್ನು ಈ ಸಭೆಯಲ್ಲಿ ವಿವಸ್ತ್ರಳನ್ನಾಗಿ ಮಾಡು.
ದುಶ್ಯಾಸನ, ಕಳಚಿ ಬಿಡುವ ದಾಸಿಯ ವಸ್ತ್ರವನ್ನು. ಬಾ ದುಶ್ಯಾಸನ, ನಿನ್ನ ಶಕ್ತಿಯ ಪರೀಕ್ಷೆ ಮಾಡಿಕೊ. ಗೋವಿಂದ ಗೋವಿಂದ ಗೋವಿಂದ. ಮಹಾರಾಜ ಧೃತರಾಷ್ಟ್ರ, ಈ ದಿನ ನಿಮ್ಮ ಅನುಜ ಸಾಮ್ರಾಟ ಪಾಂಡುವಿನ ಪರಿವಾರ ಮತ್ತೊಮ್ಮೆ ಉಪಕಾರ ಮಾಡಿದೆ ನಿಮ್ಮ ಮೇಲೆ. ಹೋಗಿ ಸುಖವನ್ನು ಅನುಭವಿಸಿ. ನೆನಪಿರಲಿ, ಯಾವ ದಿನ ನನ್ನ ಪುತ್ರರು ಸ್ವತಂತ್ರರಾಗುವರೋ ಆ ದಿನ ನಿಮ್ಮ ಸುಖದ ಅಂತ್ಯವಾಗುವುದು. ಮನುಷ್ಯ ಸಮಾಜವು ಸ್ತ್ರೀಯರಿಗೆ ಸದಾ ಶೋಷಣೆ, ಅನ್ಯಾಯ ಹಾಗೂ ಅಪಮಾನವನ್ನೇ ನೀಡಿದೆ. ನೀವು ಅಕ್ಕಪಕ್ಕ ದೃಷ್ಟಿ ಹಾಯಿಸಿ ಸಮಗ್ರ ಇತಿಹಾಸವನ್ನು ನೋಡಿ, ಇದೇ ಕಾಣಸಿಗುವುದು. ಈ ಪುರುಷರ ಈರ್ಷೆ, ದುರಾಸೆ, ಅಹಂಕಾರ, ವೈರತ್ವ, ಈ ಎಲ್ಲ ಕೆಟ್ಟ ಭಾವನೆಗಳ ಪರಿಣಾಮವನ್ನು ಸ್ತ್ರೀಯರೇ ಅನುಭವಿಸುತ್ತಾರೆ. ಪುರುಷ ಮದಿರೆ ಹಾಗೂ ದ್ಯೂತದಲ್ಲಿ ತನ್ನ ಸಂಪತ್ತನ್ನು ಕಳೆಯುತ್ತಾನೆ. ಸ್ತ್ರೀಯ ಭಾಗ್ಯದಲ್ಲಿ ಹಸಿವು ಕಾಡುತ್ತದೆ. ಪುರುಷನ ಅಹಂಕಾರ ಜಾಗೃತಗೊಂಡಾಗ ಅದು ಸ್ತ್ರೀಯ ಸ್ವಾತಂತ್ರ್ಯ ಹಾಗೂ ಸುಖಕ್ಕೆ ಅಡ್ಡಿಗಳನ್ನು ಸೃಷ್ಟಿ ಮಾಡುತ್ತದೆ. ಪುರುಷ ಜೀವನದಲ್ಲಿ ಎಲ್ಲ ಸೋತು ಪರಿವಾರದ ತ್ಯಾಗ ಮಾಡುತ್ತಾನೆ. ಹಾಗೂ ಸ್ತ್ರೀ ತನ್ನ ಚಿಕ್ಕ ಚಿಕ್ಕ ಶಿಶುಗಳ ಹೊಟ್ಟೆ ತುಂಬಿಸುವುದಕ್ಕಾಗಿ ಸಂಘರ್ಷ ಮಾಡುತ್ತಿರುತ್ತಾಳೆ. ಇಡೀ ಜಗತ್ತಿನ ದುಃಖಗಳನ್ನು ಲೆಕ್ಕ ಹಾಕಿ ಸ್ಪಷ್ಟವಾಗಿ ಕಾಣುವುದು, ಪುರುಷರ ತುಲನೆಯಲ್ಲಿ ಸ್ತ್ರೀಯರು ಅಧಿಕ ದುಃಖವನ್ನು ಅನುಭವಿಸುತ್ತಾರೆಂದು. ಇದೆಂತಹ ಸಮಾಜವನ್ನು ನಿರ್ಮಿಸಿದ್ದೇವೆ ನಾವು? ಇಲ್ಲಿ ಜಾತಿಯ ಅರ್ಧ ಭಾಗವನ್ನು ಮನುಷ್ಯ ತುಳಿದರೆ ಇನ್ನುಳಿದ ಭಾಗವನ್ನು ಸಮಾಜ ತುಳಿಯುತ್ತಲೇ ಇರುತ್ತದೆ. ಹಾಗೂ ಅದೇ ತುಳಿಯಲ್ಪಟ್ಟ ಸ್ತ್ರೀಯರು ಮನುಷ್ಯನ ಸಮಗ್ರ ಭವಿಷ್ಯಕ್ಕೆ ಜನ್ಮ ನೀಡುತ್ತಾರೆ. ಆದರೆ ಸಮಾಜ ಸ್ತ್ರೀಯರಿಗೆ ದುಃಖ ನೀಡಿ ಇಡೀ ಭವಿಷ್ಯವನ್ನು ದುಃಖದಿಂದ ತುಂಬಿಬಿಡುತ್ತದೆ. ಅಪಮಾನ, ಶೋಷಣೆ, ನೋವು, ಈ ಎಲ್ಲದರ ಬೇಗೆಯಲ್ಲಿ ಸ್ತ್ರೀಯರು ಸ್ವಸ್ಥ ಹಾಗೂ ಸುಖಿಯಾದ ಸಂತಾನಕ್ಕೆ ಜನ್ಮ ನೀಡಲು ಹೇಗೆ ಸಾಧ್ಯ? ಅರ್ಥಾತ್ ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ, ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು. ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ಆರಂಭವಾಗುವುದು. ಈ ಸಭೆಯು ನಮಗೆ ಅಧರ್ಮದ ಶಕ್ತಿಯ ಪರಿಚಯ ಮಾಡಿಸಿದೆ. ನಾವು ಇದೇ ಸಭೆಗೆ ಧರ್ಮದ ಸಾಮರ್ಥ್ಯದ ಅನುಭವ ನೀಡುತ್ತೇವೆ. ಹೋಗುವುದಕ್ಕಿಂತ ಮೊದಲು ನನ್ನ ಪ್ರತಿಜ್ಞೆಯನ್ನು ಕೇಳಿ ಸಭಾಜನರೇ.
ನಾನು ಈ ದುಶ್ಯಾಸನನ ಎದೆಯನ್ನು ಸೀಳಿ ಅವನ ರಕ್ತವನ್ನು ಕುಡಿಯುತ್ತೇನೆ. ರಕ್ತದ ಧಾರೆಯೇ ಹರಿಯುವುದು, ಕತ್ತರಿಸಿದ ಮಸ್ತಕಗಳ ರಾಶಿಯೇ ಬೀಳುವುದು, ಶಿವನ ರುದ್ರ ತಾಂಡವ ನಡೆಯುವುದು, ಮಹಾಸಂಗ್ರಾಮವೇ ಆಗುವುದು, ಮಹಾಭಾರತವೇ ನಡೆಯುವುದು. ಸಮಾಜದ ದುರ್ಬಲ ಸ್ತ್ರೀ ಪುರುಷರನ್ನು ಉದ್ಧಾರ ಮಾಡಲು ಯುದ್ಧವನ್ನು ಮಾಡು. ಸಮಾಜದ ಕಲ್ಯಾಣಕ್ಕಾಗಿ ಮಾಡಿದ ಯುದ್ಧದಲ್ಲಿ ಎಷ್ಟೇ ಹಿಂಸೆಯಾದರೂ ಸರಿ, ಅದು ಧರ್ಮಯುದ್ಧವಾಗುವುದು. ನ್ಯಾಯ ಹಾಗೂ ಸುರಕ್ಷತೆ ಇವೆರಡನ್ನು ಸ್ಥಾಪನೆ ಮಾಡುವುದು ನಿಮ್ಮ ಧರ್ಮವಾಗಿದೆ ಜ್ಯೇಷ್ಠ. ಪ್ರತೀಕಾರಕ್ಕಾಗಿ ಅಲ್ಲ, ಪರಮಾರ್ಥಕ್ಕಾಗಿ ನೀವು ಯುದ್ಧವನ್ನು ಮಾಡಲೇಬೇಕು. ನನ್ನ ಸಂಕಲ್ಪವನ್ನು ಕೇಳಿ ಆರ್ಯಪುತ್ರರೇ. ಎಲ್ಲಿಯವರೆಗೂ ದುಶ್ಯಾಸನನ ಎದೆಯ ರಕ್ತದಿಂದ ನಾನು ನನ್ನ ಕೇಶವನ್ನು ತೊಳೆಯುವುದಿಲ್ಲವೋ ಅಲ್ಲಿಯವರೆಗೂ ನಾನು ಕೇಶವನ್ನು ಕಟ್ಟಿಕೊಳ್ಳುವುದಿಲ್ಲ. ಅದು ಅವಶ್ಯವಾಗಿ ಆಗುವುದು ಪಾಂಚಾಲಿ. ನಾನು ದುಶ್ಯಾಸನನ ಎದೆಯ ರಕ್ತದಿಂದ ನಿನ್ನ ಕೇಶವನ್ನು ತೊಳೆಯುತ್ತೇನೆ. ಯಶಸ್ವಿಯಾಗಿ ಪಾಂಡುಪುತ್ರರೇ, 12 ವರ್ಷಗಳವರೆಗೆ ಯುದ್ಧಕ್ಕಾಗಿ ಸಜ್ಜಾಗಿ.